ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸಲ್ಲಿ ಇವತ್ತು 5th ವೀಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು 1, 2, 3, 4 ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬೇಬಿ ಬ್ಲೂಮ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಶೇರ್ ಮಾಡಬೇಕಿತ್ತು ಅಂದರೆ ಶೇರ್ ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ವುಮೆನ್ಸ್ ಯಾರು ಇದ್ದರೆ ಅವರಿಗೆ ಮೊದಲು ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರೋಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ. ಓಕೆ, ಇವಾಗ ವೀಕ್ 5ಅಲ್ಲಿ ಬೇಬಿ ಹೇಗಿರುತ್ತೆ, ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಬೇಬಿ ವಿಷಯಕ್ಕೆ ಬಂದ್ವಿ ಅಂದರೆ ಬೇಬಿ ಸೈಜ್ ಬಂದುಬಿಟ್ಟು ಲೆಮನ್ ಇರುತ್ತಲ್ಲ, ನಿಂಬೆಹಣ್ಣಿನಲ್ಲಿರುವಂಥ ಬೀಜ ಆ ಸೈಜಲ್ಲಿ ಇರುತ್ತೆ ಬೇಬಿ. ಹಾಗೆ ಫ್ರೆಂಡ್ಸ್, ಇವಾಗ ಗರ್ಭಕೋಶದಲ್ಲಿ ಬಂದು ಆಗಿರುತ್ತೆ ಬೇಬಿ. ಸೊ ನಿಮಗೆ ಇವಾಗ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ. ಸೊ ನೀವೇನಾದರೂ ಮನೆಯಲ್ಲೇ ಟೆಸ್ಟ್ ಮಾಡ್ಕೋಬಹುದು ಅಂದರೆ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಇನ್ ಕೇಸ್ ಏನಾದರೂ ನಿಮಗೆ ಪ್ರೆಗ್ನೆನ್ಸಿ ಮನೇಲಿ ಟೆಸ್ಟ್ ಮಾಡಿದಾಗ ಬಂದಿಲ್ಲ, ಪೀರಿಯಡ್ ಕೂಡ ಆಗಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ಡಾಕ್ಟರ್ಗೆ ಒಂದು ಸರ್ತಿ ಚೆಕಪ್ ಮಾಡಿಸ್ಕೊಂಬಿಡಿ ಫ್ರೆಂಡ್ಸ್. ಯಾಕಂದರೆ ಕೆಲವು ಸರ್ತಿ ಮನೆಯಲ್ಲಿ ಗೊತ್ತಾಗಿಲ್ಲ ಅಂದರೆ ನಿಮಗೆ ಹಾಸ್ಪಿಟಲಲ್ಲಿ ಕನ್ಫರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಯಾಕೆ ಹೀಗಾಗಿರುತ್ತೆ ಅಂದರೆ ಕೆಲವು ಸರ್ತಿ ಲೇಟಾಗಿ ನಿಮಗೆ ಬೇಬಿನೂ ಫಾರ್ಮ್ ಆಗಿರ್ಬೋದು. ಸೊ ಈ ಥರ ಎಲ್ಲ ವಿಚಾರಗಳಿದ್ದಾಗ ಆ ಥರ ನಿಮಗೆ ಲೇಟಾಗಿ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಕೂಡ ಆಗಿರುತ್ತೆ. ಇದೆಲ್ಲ ಯಾರಿಗೆ ಅಂದರೆ PCOD PCOS ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಅವರಿಗೆ ಈ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ. ಹಾಗಾಗಿ ಯಾರೂ ಪ್ಯಾನಿಕ್ ಆಗೋ ನೆಸೆಸಿಟಿ ಏನಿರೋದಿಲ್ಲ. ಸೊ ಈಗ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದೆ. ಸೊ ಫಸ್ಟ್ ಟೈಮ್ ಯಾರಾದರೂ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿತ್ತು ಅಂದರೆ ಏನು ವರಿ ಮಾಡೋ ಅಂಥ ನೆಸೆಸಿಟಿ ಇರಲ್ಲ. ಇವಾಗ ಹೋಗಿ ನೀವು ಚೆಕ್ ಮಾಡಿಸ್ಕೋಬಹುದು. ಹಾಗೆ ಬೇಬಿ ಯಾವ ಸೈಜಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಇವಾಗ ಏನಂದರೆ ಬೇಬಿಗೆ ಒಂದು ಚಿಕ್ಕದಾಗಿ ಫಾರ್ಮ್ ಆಗಿರುತ್ತೆ, ಹೆಡ್ ಬಂದಿರುತ್ತೆ, ಟೇಲ್ ಕೂಡ ಬಂದಿರುತ್ತೆ. ಸೊ ಈಗ ಆಲ್ರೆಡಿ ಬೇಬಿ ಇಷ್ಟು ಫಾರ್ಮಲ್ಲಿ ಆಗಿರುತ್ತೆ. ಸೊ ಅದರದ್ದು ಪಿಕ್ಚರ್ ಕೂಡ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿರುತ್ತೆ. ಸೊ ಕೆಲವ್ರಿಗೆ ತುಂಬಾ ಸಿಂಟಮ್ಸ್ ಎಲ್ಲ ಇರುತ್ತೆ. ಕೆಲವ್ರಿಗೆ ಏನೂ ಸಿಂಟಮ್ಸ್ ಇಲ್ಲ ಅಂದ ತಕ್ಷಣ ನಾವು ಪ್ರೆಗ್ನೆಂಟ್ ಇಲ್ವಾ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಸತಿ ಸಿಂಟಮ್ಸೇ ಇರೋದಿಲ್ಲ. ತುಂಬ ಲಕ್ಕಿ ಅಂತ ಹೇಳ್ಬೋದು. ಕೆಲವ್ರಿಗೆ ಸಿಂಟಮ್ಸ್ ಇರುತ್ತೆ. ಬೇಬಿಯಲ್ಲಿ ಬಂದುಬಿಟ್ಟು ಅಷ್ಟೇ ಇರುತ್ತೆ ಫ್ರೆಂಡ್ಸ್, ಬೇರೆ ಏನೂ ಚೇಂಜಸ್ ಇರೋದಿಲ್ಲ. ಸೈಜ್ ಬಂದುಬಿಟ್ಟು ಹಾಗೆ ಬೇಬಿ ಫಾರ್ಮ್ ಆಗಿರುತ್ತೆ. 5th ವೀಕಲ್ಲಿ ನಿಮಗೆ ಇನ್ನೂ ಹಾರ್ಟ್ ಬೀಟ್ ಬಂದಿರೋದಿಲ್ಲ ಬೇಬಿದು. 6th ವೀಕಲ್ಲಿ ಬೇಬಿ ಹಾರ್ಟ್ ಬೀಟ್ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಏನಾದರೂ ನಿಮಗೆ ಪ್ರೀವಿಯಸ್ ಅಬೋಷನ್ಸ್ ಏನಾದರೂ ಇತ್ತು ಅಂದರೆ, ಏನಾದರೂ ಎಕ್ಟೋಪೆಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಸೊ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ನೀವು ಪೀರಿಯಡ್ ಮಿಸ್ ಆಗಿ ನೆಕ್ಸ್ಟ್ 1-2 ಡೇಸ್ ಬಿಟ್ಬಿಟ್ಟೆ ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗೆ ಅವರು ನಿಮಗೆ ಕೆಲವೊಂದು ಟೆಸ್ಟಸ್ನೆಲ್ಲ ಹೇಳ್ತಾರೆ. ಥೈರಾಯ್ಡು, ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳ್ತಾರೆ. ಹಾಗೆ ಯೂರಿನ್ ಟೆಸ್ಟ್ ಮಾಡಿಸಾಗ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ ಅಂತಲೂ ಚೆಕ್ ಮಾಡ್ತಾರೆ. ಸೊ ಎಲ್ಲ ಥರ ಟೆಸ್ಟಸ್ ಇರುತ್ತೆ ಫ್ರೆಂಡ್ಸ್, ಅದನ್ನು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಇದೇನಪ್ಪ ಇನ್ನೂ ಕನ್ಫರ್ಮೇಷನ್ ಆಗಿದೆ, ಇವಾಗ ಇಷ್ಟೆಲ್ಲ ಟೆಸ್ಟ್ ಹೇಳ್ತಾರೆ ಅಂತ ಭಯ ಅಂದ್ಕೋಬೇಡಿ. ಯಾಕಂದರೆ ಥೈರಾಯ್ಡ್ ಇದ್ದರೆ, ಶುಗರ್ ಇದ್ದರೆ ನಿಮಗೆ ಮೊದಲಿಂದನೇ ಮೆಡಿಕೇಷನ್ನ ಮಾಡಬಹುದು. ಸೊ ಅದಕ್ಕೋಸ್ಕರನೇ ಡಾಕ್ಟರ್ಸ್ ಹೇಳಿರ್ತಾರೆ. ಸುಮ್ಮನೆ ಏನು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಡಾಕ್ಟರ್ ಹೇಳಿರಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಥೈರಾಯ್ಡು, ಶುಗರ್ ಏನಾದರೂ ಇತ್ತು ಅಂದರೆ ಬೇಬಿ ಬೆಳವಣಿಗೆಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ನಿಮಗೆ ಟೆಸ್ಟಸ್ನೆಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನೀವು ಆ ಟೆಸ್ಟಸ್ನೆಲ್ಲ ಮಾಡಿಸ್ಲೇಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಯಾವ ಟೆಸ್ಟ್ ಮಾಡಿಸಿದಾಗ ಯಾವ ಮಂತಲ್ಲಿ ಟೆಸ್ಟ್ ಮಾಡ್ತಾರೆ ಅಂತೆಲ್ಲ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ನಿಮಗೆ ಒಂದೊಂದನೇ ಎಕ್ಸ್ಪ್ಲನೇಷನ್ನ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಅದನ್ನು ಡೀಟೇಲಾಗಿ ನಾನು ವೀಡಿಯೋ ಮಾಡಬೇಕು ಅಂದರೆ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಸಿಂಟಮ್ಸ್ ಅಂತ ಬಂದುಬಿಟ್ರೆ ಕೆಲವರಿಗೆ ಯಾವ ಥರ ಸಿಂಪ್ಟಮ್ ಇರುತ್ತೆ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಮಾರ್ನಿಂಗ್ ಎದ್ದಾಗ ತುಂಬಾ ವಾಮಿಟ್ ಬಂದಂಗೆ ಅನಿಸ್ತಿರುತ್ತೆ, ಬರ್ತಾ ಇರೋದಿಲ್ಲ. ಕೆಲವ್ರಿಗೆ ವಾಮಿಟ್ ಆಗ್ತಾ ಇರುತ್ತೆ. ಹಾಗೆ ಈ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಮಾರ್ನಿಂಗ್ ನೀವು ಜಾಸ್ತಿ ಲಿಕ್ವಿಡ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಹಾರ್ಡಾಗಿ ಅಂದರೆ ಸ್ವಲ್ಪ ರಸ್ಕು, ಬಿಸ್ಕೆಟ್ಸು ಅದನ್ನು ಓವರಾಗಿ ತಿನ್ನೋಕ್ಕೆ ಹೋಗಬಾರ್ದು. ಸ್ವಲ್ಪ ತೊಗೊಳ್ಳಿ. ಹಾಗೆ ನಿಮಗೆ ವಾಮಿಟ್ ಸೆನ್ಸೇಷನ್ ಇತ್ತು ಅಂದರೆ ಯಾವಾಗಲೂ ಜಾಸ್ತಿ ಒಂದೇ ಸರ್ತಿ ಊಟ ಮಾಡಬೇಡಿ, ಸ್ವಲ್ಪ ಊಟ ಮಾಡ್ತಾ ಬನ್ನಿ. ಸೊ ನೀವು ವಾಮಿಟಿಂಗ್ ಅವಾಯ್ಡ್ ಆಗುತ್ತೆ. ತುಂಬ ಸಿವಿಯರಾಗಿ ವಾಮಿಟಿಂಗ್ ಏನು ಈ ಟೈಮಲ್ಲಿ ನಿಮಗೆ ಕಾಣಿಸ್ಕೊಳ್ಳಲ್ಲ.
ಹಾಗೆ ಸ್ಮೆಲ್ ಅಂದರೆ ಕೆಲವ್ರಿಗೆ ಸ್ಮೆಲ್ಸ್ನ ಕಂಡ್ರೆ ಆಗ್ತಾ ಇರೋದಿಲ್ಲ. ಹಾಗೆ ನಿಮಗೆ ಬ್ರೆಸ್ಟ್ ಟೆಂಡರ್ನೆಸ್ ಅಂದರೆ ಬ್ರೆಸ್ಟಲ್ಲಿ ಸ್ವಲ್ಪ ಚೇಂಜಸ್ ಅನಿಸ್ತಾ ಇರುತ್ತೆ, ಭಾರ ಅನಿಸ್ತಾ ಇರುತ್ತೆ. ಹಾಗೆ ನಿಪ್ಪಲ್ ಸುತ್ತ ಎಲ್ಲ ನಿಮಗೆ ಸಣ್ಣ ಸಣ್ಣ ಪಿಂಪಲ್ಸ್ ಬಂದಿರುತ್ತೆ. ಇದೆಲ್ಲ ನಿಮ್ಗೆ ಸಿಂಟಮ್ಸ್ ಇತ್ತು ಅಂದರೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿದೆ ಅಂದರೆ ನೀವು ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಇದು ಹೇಳಿರೋದ್ರಲ್ಲಿ ಯಾವುದಾದ್ರೂ ಒಂದೆರಡು ಇದ್ದೇ ಇರುತ್ತೆ ಫ್ರೆಂಡ್ಸ್, ನೀವು ಪ್ರೆಗ್ನೆಂಟಾಗಿ ಕನ್ಫರ್ಮೇಷನ್ ಇತ್ತು ಅಂದರೆ. ಓಕೆನಾ. ನೆಕ್ಸ್ಟ್ ಸಿಮ್ಟಮ್ ಬಂದುಬಿಟ್ಟು ತುಂಬ ಸಿವಿಯರ್ ಸಿಮ್ಟಮ್ಸ್ ಇವಾಗೇನಿರಲ್ಲ. ಕೆಲವ್ರಿಗೆ ಫುಡ್ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಕೆಲವ್ರಿಗೆ ಹುಳಿ ತಿನ್ಬೇಕನ್ನಿಸ್ತಿರುತ್ತೆ, ಕೆಲವ್ರಿಗೆ ಸ್ವೀಟ್ಸ್ನ ತಿನ್ಬೇಕನ್ನಿಸ್ತಾ ಇರುತ್ತೆ. ಹುಳಿ ತಿನ್ಬೇಕನ್ನಿಸ್ದಾಗೆಲ್ಲ ಸ್ವಲ್ಪ ಏನಾದರೂ ನೀವು ಆರೆಂಜ್ನ ತೊಗೊಳ್ಳಿ, ಹಾಗಂತ ಹೇಳ್ಬಿಟ್ಟು ಬೇರೆ ಏನೇನೋ ತಿನ್ನೋಕ್ಕೆ ಹೋಗಬೇಡಿ. ಅದು ಆರೆಂಜ್ನ ತಿನ್ಕೊಂಡು ನೀವು ಆ ಕ್ರೇವಿಂಗ್ನ ಇದು ಮಾಡ್ಕೋಬೋದು. ಫ್ರೆಂಡ್ಸ್, ತುಂಬ ಕ್ರೇವಿಂಗ್ಸ್ ಆಗ್ತಾ ಇದೆ ಅಂತ ಔಟ್ಸೈಡ್ ಫುಡ್ನ ಜಾಸ್ತಿ ಪ್ರಿಫರ್ ಮಾಡಬೇಡಿ. ಓಕೆನಾ. ಸೊ ಕ್ರೇವಿಂಗ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಅದು ಒಂದು ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಸಿಮ್ಟಮ್ಸ್ ಬಂದುಬಿಟ್ಟು ನಿಮಗೆ ಪದೇ ಪದೇ ಯೂರಿನೇಷನ್ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಕೂಡ 5th ವೀಕಲ್ಲಿ ಕೆಲವೊಬ್ಬರಿಗೆ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಬೇಬಿ ಬಂದುಬಿಟ್ಟು ಗರ್ಭಕೋಶದಲ್ಲಿ ಕೂತಿರುತ್ತಲ್ವ, ಸೊ ಅದು ಪ್ರೆಷರಿಂದ ಕೂಡ ನಮಗೆ ಯೂರಿನೇಷನ್ ಅಂದರೆ ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಅವಾಗವಾಗ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಇನ್ನೂ ಒಂದು ಸಿಮ್ಟಮ್ ಏನಂದರೆ ಮೈಲ್ಡಾಗಿ ಹೆಡ್ಏಕ್ಸ್ ಬರ್ತಾ ಇರುತ್ತೆ ಈ ಟೈಮಲ್ಲಿ. ಸೊ ಹೆಡ್ಏಕ್ ಬರ್ತಾ ಇದೆ. ಹೆಡ್ಏಕ್ ಯಾಕೆ ಬಂದಿರುತ್ತೆ ಅಂದರೆ ನೀವು ಚೆನ್ನಾಗಿ ನೀರು ಕುಡಿಬೇಕು. ಕೆಲವೊಬ್ಬರಿಗೆ ಡಿಹೈಡ್ರೇಷನಿಂದ ಕೂಡ ಹೆಡ್ಏಕ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹೆಡ್ಏಕ್ ಇದೆ ಅಂಥೇಳಿ ನೀವೇ ಮೆಡಿಕೇಷನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಪೀರಿಯಡ್ ಮಿಸ್ ಆಗಿದೆ, ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗೋ ಅಂಥ ಸ್ಟೇಜಲ್ಲಿ ನೀವಾಗೆ ಮೆಡಿಕೇಷನ್ ಮಾಡಿಕೊಂಡು ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಇನ್ನೂ ಮತ್ತೆ ಬೇರೆ ಸಿಮ್ಟಮ್ಸ್ ಅಂತ ಏನು ಸಿವಿಯರಾಗಿ ಸಿಮ್ಟಮ್ಸ್ ಕಾಣಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಇಷ್ಟು ಸಿಮ್ಟಮ್ಸ್ ಮಾತ್ರ ಇರುತ್ತೆ. ಇದನ್ನು ನೋಡ್ಕೊಳ್ಳಿ, ಹುಷಾರಾಗಿರಿ. ಓಕೆನಾ. ಮದರಲ್ಲಿ ಬಂದುಬಿಟ್ಟು ಇಷ್ಟೆಲ್ಲ ಚೇಂಜಸ್ ಇರುತ್ತೆ ನಿಮಗೆ. ಇದು ಬ್ರೆಸ್ಟಲ್ಲಿ ಚೇಂಜಸ್ ಆಗೋದಿರಲಿ, ಹಾಗೆ ಸ್ಮೆಲ್ಸ್ ಸೆನ್ಸೇಷನ್. ಫ್ರೆಂಡ್ಸ್, ಸ್ಮೆಲ್ ಸೆನ್ಸೇಷನ್ ಅಂದರೆ ಏನಂದರೆ ಕೆಲವ್ರಿಗೆ ತುಂಬ ಏನಾದರೂ ಲೈಟಾಗಿ ಸ್ಮೆಲ್ ಇದ್ದರೂ ಅದು ನಿಮಗೆ ಜಾಸ್ತಿಯಾಗಿ ಸ್ಮೆಲ್ ಅನಿಸ್ತಾ ಇರುತ್ತೆ. ಕೆಲವ್ರಿಗೆ ಸ್ಮೆಲ್ಲೇ ಗೊತ್ತಾಗ್ತಾ ಇರೋದಿಲ್ಲ. ಸೊ ಆ ಥರನೂ ಆಗ್ತಾ ಇರುತ್ತೆ. ಕೆಲವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾ ಇರೋ ಫುಡ್ಡನ್ನ ತಿನ್ನಬೇಕು ಅಂತ ಅನಿಸ್ತಾ ಇರಲ್ಲ. ಸೊ ಈ ಥರ ಎಲ್ಲ ಸಿಮ್ಟಮ್ಸ್ ಬರ್ತಾ ಇದೆ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗ್ತಾ ಇದೆ ಅಂತ. ನಿಮಗೆ ಫ್ರೆಂಡ್ಸ್, ಇವಾಗ ಏನಾದರೂ ನಿಮಗೆ ಪ್ರೀವಿಯಸ್ ಅಬೋಷನ್ಸ್ ಏನಾದರೂ ಆಗಿತ್ತು ಅಂದರೆ ಡಾಕ್ಟರು ನಿಮಗೆ 5th ವೀಕಲ್ಲೇ ಸ್ಕ್ಯಾನಿಂಗು ಕೂಡ ಮಾಡಿ ನೋಡ್ತಾರೆ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ. ಈ ಸ್ಕ್ಯಾನ್ ಏನಾದರೂ ಮಾಡಿದಾಗ ಇದರಲ್ಲಿ ನಿಮಗೆ ಹಾರ್ಟ್ ಬೀಟ್ ಗೊತ್ತಾಗಲ್ಲ, ಬೇಬಿ ಇದೆಯಾ ಇಲ್ಲ ಅಂತ ಕನ್ಫರ್ಮೇಷನ್ಗೋಸ್ಕರ ಡಾಕ್ಟರು ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಏನಾದರೂ ಆ ಥರ ಹಿಸ್ಟ್ರಿ ಇತ್ತು ಅಂದರೆ, ಅಬೋಷನ್ಸ್ ಆಗಿತ್ತು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇತ್ತು ಅಂದರೆ, ಸೊ ಅದನ್ನೆಲ್ಲ ನೀವು ಈ 5th ವೀಕಲ್ಲೇ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಓಕೆನಾ. ಫ್ರೆಂಡ್ಸ್ಗೆ ಕೆಲವು ಟೈಮಲ್ಲಿ ಏನಂದರೆ ಕೆಲವೊಬ್ಬರು ಮುಂಚೆನೇ ಹೆಲ್ತ್ ಚೆಕಪ್ನ ಮಾಡಿಸ್ಕೊಂಡ್ಬಿಟ್ಟು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡಿರ್ತೀರ. ಸೊ ಅವಾಗೇ ಎಲ್ಲ ಟೆಸ್ಟಸ್ ಏನಾದರೂ ಡಾಕ್ಟರ್ ಮಾಡಿದ್ರಂದರೆ ಇವಾಗೇನು ಮಾಡೋಕ್ಕೆ ಹೇಳಿರೋದಿಲ್ಲ. ಓಕೆನಾ. ಯಾರಾದರೂ ತುಂಬ ಲೇಟ್ ಆಗಿದೆ, ಮುಂಚೆ ಏನಾದರೂ ಹೆಲ್ತ್ ಚೆಕಪ್ಸ್ನೆಲ್ಲ ಮಾಡಿಸ್ಕೊಂಡು ಆ ಥರ ಪ್ಲ್ಯಾನಿಂಗ್ ಮಾಡಬೇಕು ಅಂತಿದ್ರೆ ಅಂದರೆ ಗೋ ಹೆಡ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಮೊದಲೇ ನಾವು ಎಲ್ಲ ಚೆಕಪ್ನ ಮಾಡಿಸ್ಕೊಂಡ್ವಿ ಅಂದರೆ ಇನ್ನೂ ನಾವು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಚೆನ್ನಾಗಿ ಹೆಲ್ದಿಯಾಗಿ ಇರ್ಬೋದು ಅಂತ ಹೇಳ್ತೀನಿ. ಕೆಲವ್ರಿಗೆ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಆಗಿರುತ್ತೆ ಪ್ರೀವಿಯಸ್ಸಲ್ಲಿ ಅಬೋಷನ್ಸ್ ಆಗೋದು. ಅದು ಹೇಗೆ ಅಂದರೆ ಈ 1 ಮಂತ್ ಆಗಿರುತ್ತೆ, ಇನ್ನೇನು 1.5 ಮಂತ್ ಆ ಟೈಮಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನೀವೇನಂದರೆ ಹೆವಿಯಾಗಿರುವಂಥದ್ದನ್ನು ಲಿಫ್ಟ್ ಮಾಡೋದಾಗಲಿ, ಎಲ್ಲಾದರೂ ಔಟ್ಸೈಡ್ ಜರ್ನಿ ಮಾಡೋದಾಗಲಿ, ಗಾಡಿ ಮೇಲೆ ಓಡಾಡೋದು, ಸೊ ಈ ಥರ ಎಲ್ಲದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಈಗ 5th ವೀಕಲ್ಲೇ ಆಲ್ರೆಡಿ ನಿಮಗೆ ಪ್ರೆಗ್ನೆನ್ಸಿ ಮನೇಲಿ ಚೆಕ್ ಮಾಡಿದಾಗ ಕನ್ಫರ್ಮೇಷನ್ ಬರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೂ ಕೂಡ ಈ ಸಲ ಆಗಲ್ಲ ಅಂಥೇಳಿ ನೆಗ್ಲೆಕ್ಟ್ ಮಾಡಬೇಡಿ, ಕೆಲವು ಸರ್ತಿ ಲೇಟಾಗೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಿ. ವೇಟ್ನ ಜಾಸ್ತಿ ಎತ್ತಕ್ಕೆ ಹೋಗಬೇಡಿ. ಮನೆಯಲ್ಲೂ ಅಷ್ಟೇ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ. ಹೆವಿಯಾಗಿರುವಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. 3 ಮಂತ್ಸ್ ತುಂಬಾ ನೀವು ಕೇರ್ಫುಲ್ಲಾಗಿರಬೇಕು ಫ್ರೆಂಡ್ಸ್. ಹಾಗೆ ನಿಮ್ಗೇನಾದರೂ ಅದು ಕನ್ಫರ್ಮೇಷನ್ ಇದೆ, ಸಿಮ್ಟಮ್ಸ್ ಎಲ್ಲ ಈ ಥರ ಇದೆ ಅಂದಾಗ ನೀವು ಆದಷ್ಟು ನೀವೇ ವಾಲಂಟ್ರಿಯಾಗಿ ಹೊರಗಡೆ ಓಡಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಇನ್ನೇನಾದರೂ ನೀವು ಫಸ್ಟ್ ಫ್ಲೋರಲ್ಲಿದ್ದೀರಾ, ಸೆಕೆಂಡ್ ಫ್ಲೋರಲ್ಲಿದೆ ನಮ್ಮ ಮನೆ ಅಂದಾಗ, ಸೊ ಅಲ್ಲಿ
ಎತ್ತೋದು ಇಳಿಯೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ. ಬೇರೆ ಆಲ್ಟರ್ನೇಟ್ ಏನಾದರೂ ಯೂಸ್ ಮಾಡಿಕೊಂಡು ನೀವು ಮನೆ ಕೆಲಸಗಳನ್ನು ಮುಗಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲ ಕೆಲವರಿಗೆ ಎಷ್ಟೋ ದಿವಸದಿಂದ ವೇಟ್ ಮಾಡ್ತಾ ಇರ್ತೀರಾ, ಅವಾಗಿನೂ ಪ್ರೆಗ್ನೆಂಟ್ ಆಗಿರ್ತೀರಾ. ಸೊ ಈ ಥರ ಎಲ್ಲ ನೆಗ್ಲಿಜೆನ್ಸಿ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಕನ್ಫರ್ಮೇಷನ್ ಬಂದು 2.5 ಮಂತ್ಸಲ್ಲಿ ಎಲ್ಲನೂ ಕೂಡ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಹಾಗೆ ಹೀಟ್ ಐಟಮ್ಸ್ನ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಎಗ್ ಏನಾದರೂ ತಿನ್ನಬೇಕಿತ್ತು ಅಂದರೆ ಆಫ್ಟರ್ 3 ಮಂತ್ಸ್ ತಿನ್ನಿ. ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ರೆ ಅಂದರೆ ಹೀಟ್ ಐಟಮ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹೀಟ್ ಐಟಮ್ಸ್ ತಿಂದಾಗ ಕೂಡ ನಮಗೆ ಅಬೋಷನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇ ಎಗ್ಗೇನಾದರೂ ತಿನ್ನಬೇಕು ಅಂತ ನೀವೇನಾದರೂ ಅಂದ್ಕೊತಿದ್ದೀರಾ ಅಂದರೆ ಆಫ್ಟರ್ 3 ಮಂತ್ಸ್ ತಿನ್ನಿ. ಪ್ರೆಗ್ನೆನ್ಸಿ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಅಂದಾಗ ನೀವು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಹೀಟಾಗಿರೋದು ತಿಂದು ಅದರಿಂದ ಕೂಡ ಏನಾದರೂ ಹೆಚ್ಚು ಕಮ್ಮಿ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ವೀಕ್ 5 ಇದಿಷ್ಟೇ ಚೇಂಜಸ್ನ ನೀವು ನೋಡ್ಬೋದು. ಏನೇನೆಲ್ಲ ಮಾಡಬೇಕು, ಬೇಬಿ ಹೇಗಿರುತ್ತೆ, ಸಿಮ್ಟಮ್ಸ್ ಎಲ್ಲ ಹೇಗಿರುತ್ತೆ ಅಂತೆಲ್ಲನೂ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವೀಕ್ 6 ಸಿಗೋಣ ಫ್ರೆಂಡ್ಸ್. ಇನ್ನೂ ಒಂದು ಏನಂದರೆ, ಇನ್ನೂ ಒಂದು ಚಾನಲ್ ಇದೆ, ವರ್ಷ ನ್ಯಾಚುರಲ್ ಗ್ಲೋ ಅಂತ. ಸ್ಕಿನ್ ಕೇರ್ ಬಗ್ಗೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಮ್ ರೆಮಿಡೀಸ್ ಇರುತ್ತೆ. ಪ್ರಾಡಕ್ಟ್ಸ್ ಬಗ್ಗೆ ಅಂದರೆ ಯಾವ ಸ್ಕಿನ್ ಇರೋರು ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಹಾಗೆ ಮೇಕಪ್ಪಲ್ಲಿ ಟಿಪ್ಸ್, ಸೆಲ್ಫ್ ಮೇಕಪ್ಸ್ನ ಯಾವ ಥರ ಮಾಡ್ಕೋಬೇಕು, ಇನ್ನು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಏನಾದರೂ ನಿಮಗೆ ಆ ಥರ ಇನ್ಫಾರ್ಮೇಷನ್ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ಚಾನಲಲ್ಲಿ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಜನ ನೋಡ್ತಾ ಇದ್ದೀರಾ. ಸೊ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮಗೂ ಕೂಡ ಒಂದು ಮೋಟಿವ್ ಇರುತ್ತೆ ನೆಕ್ಸ್ಟ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಸೊ ಫ್ರೆಂಡ್ಸ್, ಇನ್ನೊಂದು ಚಾನಲ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸ್ಕಿನ್ ಕೇರ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಎಲ್ಲ ರೀತಿಯಾದಂಥ ಮಾಹಿತಿಗಳು ಅಲ್ಲಿ ಸಿಗುತ್ತೆ. ಸ್ಕಿನ್ ಕೇರು, ಹೇರ್ ಕೇರು, ಬ್ಯೂಟಿ ಟಿಪ್ಸ್, ಹಾಗೆ ಮೇಕಪ್ಪು, ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂಸ್, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಇರೋರು ಅಂತ. ಸೊ ಈ ಎಲ್ಲ ಮಾಹಿತಿಗಳು ಆ ಚಾನಲಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಇವಾಗ ನೆಕ್ಸ್ಟ್ ಏನಂದರೆ, ಯಾರು ಪ್ರೆಗ್ನೆಂಟ್ ವುಮೆನ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಯಾವ ಮಂತಲ್ಲಿದ್ದೀರಾ, ಯಾವೆಲ್ಲ ಟೆಸ್ಟ್ ಮಾಡಿಸಿದ್ದೀರಾ, ನಿಮ್ಗೇನಾದರೂ ಪ್ರಾಬ್ಲಮ್ ಆಗಿತ್ತಾ, ಸೊ ಅದನ್ನು ಕಮೆಂಟಲ್ಲಿ ಹಾಕಿ. ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಯಾವ ಥರ ಎಲ್ಲ ಮಾಡಿಸ್ಕೊಂಡಿದ್ರಿ, ಏನೆಲ್ಲ ಆಗಿತ್ತು ಅಂತ ಬೇರೆಯವರು ಕೂಡ ತಿಳ್ಕೊತಾರೆ. ಇನ್ ಕೇಸ್ ಏನಾದರೂ ಇತ್ತು ಅಂದರೆ ನಾನು ಕೂಡ ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ವೀಕ್ 6 ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.